ಕೇವಲ 20 ತಿಂಗಳ ಅಧಿಕಾರ ನಡೆಸಿ ಅನ್ನ ಬೆಳೆಯುವ ರೈತನಿಂದ ಹಿಡಿದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯ ತಲುಪಿಸಿದ ಕಾಯಕ ಯೋಗಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕೆನ್ನುವುದು ಎಲ್ಲರ ಅಭಿಲಾಷೆ. ಗಡಿನಾಡಿನಲ್ಲಿ ಅಧಿವೇಶನ ನಡೆಸಿ ಸುವರ್ಣಸೌಧ ನಿರ್ಮಿಸಿ ಈ ಭಾಗದ ಅಭಿವೃದ್ಧಿಗೆ ಅಮೃತಧಾರೆ ಎರೆದ ಕುಮಾರಣ್ಣ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ 24 ಗಂಟೆ ಕಳೆಯುವುದರೊಳಗೆ ಸಾಲ ಮನ್ನಾ, ಬರಪೀಡಿತ ಪ್ರದೇಶಗಳ ನೀರಾವರಿ ಯೋಜನೆ, ಕೈಗಾರೀಕರಣದ ಮೂಲಕ ಯುವಕರಿಗೆ ಉದ್ಯೋಗ ಸೇರಿದಂತೆ ಹಲವಾರು ಯೋಜನೆಗಳಿಂದ ಜ್ವಲಂತ ಸಮಸ್ಯೆಗಳು ಕಳೆಯಲಿವೆ. ಹೀಗಾಗಿ ಗಡಿ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕದ ಪ್ರಭಾವಿಗಳು ಜೆಡಿಎಸ್ನತ್ತ ಆಕರ್ಷಿತರಾಗಿದ್ದಾರೆ. ಚಿಕ್ಕೋಡಿ ಸದಲ್ಗ ಮತಕ್ಷೇತ್ರ ಪಕ್ಷ ಸಂಘಟನೆಯ ಜವಾಬ್ದಾರಿ ಯುವ ಸಹಕಾರಿ ಹಾಗೂ ಜನಪರ ಚಿಂತಕ ಆರ್ ಪಾಟೀಲ್ ಹಾಗೂ ಮತ್ತಿತರ ಯುವಕ ಮಿತ್ರರಿಗೆ ವಹಿಸಿದ್ದಾರೆ. ಬನ್ನಿ ಎಲ್ಲರೂ ಸೇರಿ ನಿಮ್ಮೆಲ್ಲರ ನೆಚ್ಚಿನ ಕುಮಾರಣ್ಣನನ್ನು ಜೊತೆಗೂಡಿ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಅಧಿಕಾರಕ್ಕೆ ತರಲು ಹೋರಾಡೋಣ.